ವಯಸ್ಸಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರ ಆ ಆಸೆ 93ರ ಹರಿಗೆದ ಎಚ್.ಡಿ. ದೇವೇಗೌಡರ ಮನದಾಳದಲ್ಲಿ ಏನಿದೆ? ಹಾಗಾದ್ರೆ ಅವರ ಒಂದು ಆಸೆ ಯಾವುದು? ಇಡೀ ವಯಸ್ಸಲ್ಲೂ ಮಾಜಿ ಪ್ರಧಾನಿಯವರ ಆ ಒಂದು ಆಸೆ ಯಾವುದು? 93ರ ವಯಸ್ಸಿನಲ್ಲೂ ಸಹಿತ ಪ್ರಧಾನಿ ಮೋದಿ ಮುಂದೆ ಆ ಒಂದು ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗುವ ಇಂಗಿತ ವ್ಯಕ್ತಪಡಿಸಿದ ಗೌಡ್ರು, ಅದು ನಾನು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಬೇಕು, ಬೇರೆ ರಾಜ್ಯದಿಂದ ನನ್ನನ್ನು ರಾಜ್ಯಸಭೆಗೆ ಕಳಿಸಬೇಡಿ, ನನ್ನ ಕರ್ಮಭೂಮಿ ಕರ್ನಾಟಕದ, ನಾನು ಅದನ್ನೇ ಪ್ರತಿನಿಧಿಸಬೇಕು, ಹೀಗಾಗಿ ನೀವು ನನ್ನನ್ನ ಕರ್ನಾಟಕದಿಂದಲೇ ಮೇಲ್ಮನೆಗೆ ಕಳಿಸಿ, ನನ್ನ ಕೊನೆ ಉಸಿರಿರುವವರೆಗೂ ನಾನು ಕರುನಾಡಿನ ಸೇವೆ ಮಾಡಬೇಕು. ಪ್ರಧಾನಿ ಮೋದಿ ಮುಂದೆ ಮಾಜಿ ಪ್ರಧಾನಿ ದೇವೇಗೌಡರ ಮನದಿಂಗಿತ. ಮೇ ತಿಂಗಳಲ್ಲಿ ರಾಜ್ಯಸಭೆ ಅವಧಿ ಪೂರ್ಣಗೊಳಿಸಲಿರೋ ಎಚ್.ಡಿ. ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಕಳಿಸಲು ಚಿಂತನೆ ಮಾಡಿದ್ದ ಬಿಜೆಪಿ. ಆದರೆ ಕರ್ನಾಟಕದಿಂದ ಆಯ್ಕೆ ಮಾಡುವಂತೆ ದೇವೇಗೌಡರ ಮನವಿ. ನಾನು ಸಾಯುವವರೆಗೂ ಕರ್ನಾಟಕದ ಮಣ್ಣಿಗೆ ಸೇವೆ ಮಾಡಬೇಕು, ಕರ್ನಾಟಕದಿಂದಲೇ ಆಯ್ಕೆ ಮಾಡಿ ಅಂತ ದೇವೇಗೌಡರು ಹಠ ಹಿಡಿದಿದ್ದಾರೆ. ಇಳಿ ವಯಸ್ಸಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರು 93ರ ವಯಸ್ಸು ಇದೀಗ ಎಚ್.ಡಿ. ದೇವೇಗೌಡರಿಗೆ. ರಾಜ್ಯಸಭೆ ಪ್ರಧಾನಿ ಮೋದಿ ಮುಂದೆ ರಾಜ್ಯಸಭೆಗೆ ಹೋಗುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಗೌಡ್ರು. ನಾನು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಆಗಬೇಕು, ಬೇರೆ ರಾಜ್ಯದಿಂದ ನನ್ನನ್ನ ರಾಜ್ಯಸಭೆಗೆ ಕಳಿಸಬೇಡಿ, ನನ್ನ ತಾಯ್ನಾಡು ಕರ್ನಾಟಕ, ನನ್ನ ಕರ್ಮಭೂಮಿ ಕರ್ನಾಟಕ, ನಾನು ಕರ್ನಾಟಕವನ್ನೇ ಪ್ರತಿನಿಧಿಸಬೇಕು, ಹೀಗಾಗಿ ನೀವು ನನ್ನನ್ನು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಕಳಿಸಬೇಕು, ನನ್ನ ಕೊನೆ ಉಸಿರಿರುವವರೆಗೂ ನಾನು ಕರುನಾಡಿನ ಸೇವೆ ಮಾಡ್ತೇನೆ. ಪ್ರಧಾನಿ ಮೋದಿ ಮುಂದೆ ಮಾಜಿ ಪ್ರಧಾನಿ ದೇವೇಗೌಡರ ಮನದಿಂಗಿತ. ಮೇ ತಿಂಗಳಲ್ಲಿ ರಾಜ್ಯಸಭೆ ಅವಧಿ ಪೂರ್ಣಗೊಳಿಸಲಿರೋ ಎಚ್.ಡಿ. ದೇವೇಗೌಡರು ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಕಳಿಸಲು ಚಿಂತನೆಯನ್ನ ಮಾಡಿದ್ದ ಬಿಜೆಪಿ. ಆದರೆ ಕರ್ನಾಟಕದಿಂದ ಆಯ್ಕೆ ಮಾಡುವಂತೆ ದೇವೇಗೌಡರ ಮನವಿ ಆಗಿದೆ. ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಕರಿಸ್ತಾರ? ದೇವೇಗೌಡರ ಈ ಒಂದು ಆಸೆಯನ್ನ ಪೂರೈಸ್ತಾರ? ಎಸ್ ನೋಡಿ, ದೇವೇಗೌಡರು ಜನತಾದಳ ಪಕ್ಷವನ್ನ ಕಟ್ಟಿ 1999ರಲ್ಲಿ ಪಕ್ಷ ನಿರ್ಮಾಣ ಆಗುತ್ತೆ. ಆ ಸಮಯದಲ್ಲಿ ಪಕ್ಷ ನಿರ್ಮಾಣವಾಗಿ ಸ್ಥಳೀಯವಾಗಿ ಒಂದು ರೀತಿಯಾಗಿ ಸ್ಥಳೀಯ ಪಕ್ಷ ಅನ್ನುವಂಥ ನಿಟ್ಟಿನಲ್ಲಿ JDS ಪಕ್ಷ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ರೈತರಿಗೆ ಸಾಕಷ್ಟು ರೀತಿಯಾದಂಥ ಅನುಕೂಲವನ್ನು ಮಾಡ್ಕೊಂಡು ಬಂದಂಥದ್ದು. ದೇವೇಗೌಡರು ಮಣ್ಣಿನ ಮಗ ಅಂತ ಹೇಳ್ತೀವಿ. JDS ಪಕ್ಷದಿಂದ ಅದರಲ್ಲೂ ದೇವೇಗೌಡರ ಸೇವೆ, ರೈತರಿಗೆ ಅವ್ರು ಕೊಟ್ಟಂಥ ಒಂದಿಷ್ಟು ಅನುದಾನಗಳು, ರೈತರಿಗೆ ಈ ಹಿಂದೆ ಸಹಿತ JDS ಪಕ್ಷ ಅಧಿಕಾರಕ್ಕೆ ಬಂದಾಗ JDS ಪಕ್ಷ ಮುನ್ನೆಲೆಗೆ ಇದ್ದಂಥ ಸಂದರ್ಭದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ JDS ಪಕ್ಷ ತನ್ನ ಛಾಪನ್ನ ಮೂಡಿಸ್ಕೊಂಡಿರುವಂಥ ಪಕ್ಷ. ಎಸ್ ನೋಡಿ, ಹಾಗಾಗಿನೇ BJP ಅಧಿಕಾರಕ್ಕೆ ಬರಬೇಕು ಅಂತ ಅಂದಾಗ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಅಂದಾಗ JDSನ ಯಾವ ರೀತಿಯಾಗಿ ಇಲ್ಲಿ ಬಳಕೆ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ JDSನಲ್ಲಿರುವಂಥ ಸಂಖ್ಯಾಬಲ ಕಡಿಮೆ ಆಗಿತ್ತು. ಹೀಗಾಗಿ ಯಾವುದಾದ್ರೂ ಪಕ್ಷದಿಂದ ಸಂಖ್ಯಾಬಲ ಕಡಿಮೆ ಆಯಿತು ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಅಂತ ಅಂದಾಗ JDS ಪಕ್ಷವನ್ನು ಬಳಸ್ಕೊಳ್ತಾರೆ ಅನ್ನೋದಕ್ಕಿಂತ JDSಗೂ ಕೂಡ ತನ್ನ ಅಧಿಕಾರವನ್ನು ಅಲ್ಲಿ ಮುಂದುವರಿಸುತ್ತೆ. ಆ ರೀತಿಯಾಗಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಕಾಮನ್ ಥಿಂಗ್ಸು. ಬಟ್ ದೇವೇಗೌಡರ ರಾಜಕೀಯ ಸೇವೆ ಆಗಿರ್ಬೋದು, 93 ವಯಸ್ಸು, ಈಗಲೂ ಸಹಿತ ರಾಜಕೀಯವಾಗಿ ಅವರ ಚಿಂತನೆ ಆಗಿರ್ಬೋದು, ಅವರು ಮಾತನಾಡುವಂಥ ರೀತಿ ಆಗಿರ್ಬೋದು, ಹಾಸನದಲ್ಲಿ ನಡೆದಂಥ ಸಮಾವೇಶದಲ್ಲಿ ಆಗಿರ್ಬೋದು, ದೇವೇಗೌಡರು ಯಾವ ರೀತಿಯಾಗಿ ಮಾತಾಡ್ತಾರೆ, ರಾಜಕೀಯವಾಗಿ ಇನ್ನೂ ಎಷ್ಟು ಮಟ್ಟಿಗೆ ಮುನ್ನುಗ್ಗಬೇಕು ಅನ್ನುವಂಥ ಒಂದು ಛಲ ಇದೆ ಅವರಲ್ಲಿ, ಹಠ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ನನ್ನ ತಾಯ್ನಾಡು ಕರ್ನಾಟಕ, ನನ್ನ ಕರ್ಮಭೂಮಿ ಕರ್ನಾಟಕ, ಹಾಗಾಗಿ ನಾನು ಕರ್ನಾಟಕದಿಂದ ಆಯ್ಕೆ ಆಗಬೇಕು ರಾಜ್ಯಸಭೆಗೆ, ನನ್ನ ತಾಯ್ನಾಡಿಂದ ನಾನು ಆಯ್ಕೆ ಆಗಬೇಕು, ಮಹಾರಾಷ್ಟ್ರದಿಂದ ನನಗೆ ಆಯ್ಕೆ ಮಾಡಿಸ್ಕೊಡ್ಬೇಡಿ, ಇದು ನನ್ನ ಆಸೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಮನವಿಯನ್ನ ಇಟ್ಕೊಂಡಿದ್ದಾರೆ. ಮೋದಿ ಅವರು ಇದಕ್ಕೆ ಸ್ಪಂದಿಸ್ತಾರ? ದೇವೇಗೌಡರ ಈ ಒಂದು ಆಸೆಯನ್ನು ಈಡೇರಿಸಿಕೊಡ್ತಾರ? ಕಾದ್ ನೋಡಬೇಕು. ಬಟ್ ದೇವೇಗೌಡರ ಒಂದು ರಾಜಕೀಯ ಜೀವನ ನಿಜಕ್ಕೂ ಮಾದರಿ.
ಅವರ ವಯಸ್ಸಿಗೆ ತಕ್ಕಂತೆ ಅಂದರೆ 93ರ ಒಂದು ವಯಸ್ಸಿನಲ್ಲೂ ಸಹಿತ ಅವರಲ್ಲಿರುವಂಥ ಛಲ ಹಠ ಚಿಂತನೆಗಳು ಈಗಲೂ ಸಹಿತ JDS ಒಂದು ಎಲ್ಲಾದರೂ ಸಭೆಗಳನ್ನು ನಡೆಸ್ತು ಅಂತ ಅಂದಾಗ ಅವರು ಅಲ್ಲೂ ಕೂಡ ಬಂದಿರ್ತಾರೆ, ಅಲ್ಲೂ ಕೂಡ ಹಾಜರಿರ್ತಾರೆ. ಕೆಲಸ ಮಾಡಬೇಕು ಅಂತ ನಿಂತಾಗ ಯಾವ ವಯಸ್ಸು ಏನು ಲೆಕ್ಕ ಅಲ್ಲ. ಮನುಷ್ಯನಿಗೆ ಮಾಡಬೇಕನ್ನೋ ಛಲ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವೇಗೌಡರು ಪ್ರೂವ್ ಮಾಡಿ ತೋರಿಸಿದ್ದಾರೆ. 93 ವಯಸ್ಸು, ಅದರಲ್ಲೂ ಈಗಲೂ ಸಹಿತ ರಾಜಕೀಯವಾಗಿ ಮುನ್ನುಗ್ತಾರೆ. ನಿಜಕ್ಕೂ ಎಲ್ರಿಗೂ ಮಾದರಿ ದೇವೇಗೌಡರ ಈ ಒಂದು ಸೇವೆ. ಹಾಗಾಗಿ ಅವರ ಒಂದು ಆಸೆಯನ್ನು ತೋಡ್ಕೊಂಡಿದ್ದಾರೆ. ಮೇ ತಿಂಗಳಲ್ಲಿ ಅವರ ಒಂದು ರಾಜ್ಯಸಭೆಯ ಅಂತ್ಯ ಆಗುತ್ತೆ. ಮಹಾರಾಷ್ಟ್ರದಿಂದ ಕಳಿಸ್ಬೇಕಾಗುತ್ತೆ. ಬಟ್ ಮಹಾರಾಷ್ಟ್ರದಿಂದ ಅಲ್ಲ, ಕರ್ನಾಟಕದಿಂದ ನನ್ನ ಕಳಿಸ್ಕೊಡಿ ರಾಜ್ಯಸಭೆಗೆ, ನನ್ನ ತಾಯ್ನಾಡಿಂದ ನನಗೆ ಕಳಿಸ್ಕೊಡಿ, ನನ್ನ ಕರ್ಮಭೂಮಿಯಿಂದ ನನ್ನನ್ನು ಕಳಿಸ್ಕೊಡಿ ಅನ್ನುವಂಥ ಆಸೆಯನ್ನು ಮುಂದಿಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಪ್ರಧಾನಿ ಮೋದಿ ಮುಂದೆ ಬೇಡಿಕೆ ಇಟ್ಟಿರುವಂಥದ್ದು ಮಾಜಿ ಪ್ರಧಾನಿ HD ದೇವೇಗೌಡರು. ಸದ್ಯ NDA ಭಾಗವಾಗಿರುವಂಥ JDS ಮೇ ತಿಂಗಳಲ್ಲಿ ರಾಜ್ಯಸಭೆ ಅವಧಿ ಪೂರ್ಣಗೊಳಿಸಲಿರುವಂಥ ದೇವೇಗೌಡರು ಮಹಾರಾಷ್ಟ್ರದಿಂದ ನೇಮಕ ಮಾಡೋ ಚಿಂತನೆಯನ್ನ BJP ನಡೆಸಿದೆ. ಕರ್ನಾಟಕದಿಂದಲೇ ಆಯ್ಕೆ ಮಾಡುವಂತೆ ದೇವೇಗೌಡರ ಬೇಡಿಕೆ ಇದೆ.